ಕೇಸ್ ನಿಮಗೂ ಏನಾದರೂ ಆ್ಯರಿ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಹೊಲಿಸಿ ಬೇಜಾರಾಗಿದೆ, ಈ ಥರ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ಜೊತೆ ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು. ಫೋಟೋಸ್ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಮ್ಮಿಬ್ಬರು ಔಟ್ಫಿಟ್. ಹಲೋ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಸ್ ಡೈಲಿ ಡೈರಿ. ಇವತ್ತಿನ ಮದುವೆ ವ್ಲಾಗ್ ಸ್ಟಾರ್ಟ್ ಮಾಡೋ ಮುಂಚೆ ನಾವು ಯಾವ್ಯಾವ ಥರದ ಔಟ್ಫಿಟ್ಸ್ ಹಾಕಿದ್ವಿ ಅಂತ ತೋರಿಸ್ತೀನಿ. ಈ ಕಡೆ ಇರೋದೆಲ್ಲ ರಿಸೆಪ್ಷನ್ಗೆ ಹಾಕಿರೋದು, ಈ ಕಡೆ ಇರೋದೆಲ್ಲ ಮುಹೂರ್ತಕ್ಕೆ ಹಾಕಿರೋದು. ಇದೆಲ್ಲ ಮಂತ್ಸ್ ಆಫ್ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಸೊ ಲೆಟ್ಸ್ ಕಮ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಮಗಳು ರಿಸೆಪ್ಷನ್ಗೆ ಹಾಕಿದ್ದಿದ್ದು ಫ್ರಾಕ್ ಇದೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಈ ಫ್ರಾಕ್ ನಾನು ತೊಗೊಂಡಿರೋದು ಮೆಜೆಸ್ಟಿಕ್ ಅಲ್ಲಿರೋ ಪೋತೀಸಲ್ಲಿ. ನಾನು ಆ್ಯಕ್ಚುಲಿ ಅವಳಿಗೆ ಪೇಸ್ಟಲ್ ಕಲರ್ಸ್, ಲೈಟ್ ಕಲರ್ಸಲ್ಲಿ ತೊಗೋಬೇಕು ಅಂದ್ಕೊಂಡಿದ್ದೆ. ಅದೇ ಥರ ಲೈಟ್ ಕಲರಲ್ಲಿ ಸಿಕ್ತು. ತುಂಬಾನೇ ಕ್ಯೂಟಾಗಿ ಕಾಣಿಸ್ತಿದ್ಲು ನನ್ನ ಮಗಳು ರಿಸೆಪ್ಷನಲ್ಲಿ. ನನಗಂತೂ ಈ ಫ್ರಾಕ್ ತುಂಬಾನೇ ಇಷ್ಟ ಆಯ್ತು ಅವಳದು. ನೆಕ್ಸ್ಟ್ ನಾನೇನು ರಿಸೆಪ್ಷನ್ಗೆ ಹಾಕೊಂಡಿದ್ದೆ ಅಂತ ತೋರಿಸ್ತೀನಿ. ರಿಸೆಪ್ಷನ್ಗೆ ನಾನು ಕ್ರಾಪ್ ಟಾಪ್, ಸ್ಕರ್ಟ್ ಇಲ್ಲ ಲೆಹೆಂಗಾ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೆ. ಪ್ಲಾನ್ ಕ್ಯಾನ್ಸಲ್ ಆಗಿ ಈ ಸ್ಯಾರಿನ ಹಾಕೊಂಡೆ. ಈ ಥರ ಇದೆ ಸ್ಯಾರಿ. ಈ ಸ್ಯಾರಿ ನನ್ನ ಸೀಮಂತದ ಸ್ಯಾರಿ. ಸೀಮಂತಕ್ಕೆ ಬಿಟ್ರೆ ಇನ್ನೆಲ್ಲೂ ನಾನು ಉಟ್ಟೇ ಇರಲಿಲ್ಲ. ಸೊ ಮನೇಲೇ ಇತ್ತಲ್ಲ, ಮತ್ತೆ ಇನ್ಯಾಕೆ ಇನ್ವೆಸ್ಟ್ ಮಾಡೋದು ಅಂತ ಈ ಸ್ಯಾರಿನೇ ಉಟ್ಕೊಂಡೆ. ಇದ್ರ ಬ್ಲೌಸ್ ತೋರಿಸ್ತೀನಿ ನಾನು. ಬ್ಲೌಸ್ ಈ ತರ ಸ್ಟಿಚ್ ಮಾಡಿಸಿದೀನಿ. ಇದು ಬ್ಯಾಕ್ ಸೈಡ್, ಇದು ಫ್ರಂಟ್. ಸ್ಲೀವ್ಸ್ ಬಂದು ಈ ತರ ಮಾಡಿಸಿದೀನಿ. ಇದು ಆಕ್ಚುಲಿ ನನಗೆ ಏನ್ ಗೊತ್ತಾ, ಈ ಎಂಬ್ರಾಯ್ಡ್ರಿ ವರ್ಕ್ ಮತ್ತೆ ಈ ಆರಿ ವರ್ಕ್ ಬರುತ್ತಲ್ಲ, ಇದನ್ನೆಲ್ಲ ನೋಡಿ ನೋಡಿ ಬೇಜಾರಾಗಿತ್ತು. ಸೊ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡೋಣ ಅನ್ಬಿಟ್ಟು ಈ ಲೇಸು, ಆಮೇಲೆ ಇಲ್ಲಿ ಬ್ಯಾಕ್ ಸೈಡ್ ಕೊಡ್ಸಿದ್ದೀನಿ ಅಲ್ಲಿ ನೆಟ್ಟು, ಇದೆಲ್ಲ ಚಿಕ್ಕಪೇಟೆಯಲ್ಲಿ ನಾನೇ ಹೋಗಿ ತಂದು ಸ್ಟಿಚ್ ಮಾಡಿಸಿದ್ದು. ಸದ್ಯ ಸ್ಯಾರಿ ಎಕ್ಸ್ಪೆನ್ಸಿವ್ ಆಗಿದೆ, ಎಲ್ಲಿ ಹಾಳಾಗೋಗುತ್ತೋ, ಈ ಪ್ಲಾನ್ ಫ್ಲಾಪ್ ಆಗುತ್ತೋ ಅಂತ ಎದುರ್ಕೊಂಡಿದ್ದೆ. ಬಟ್ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನಾನು ಪ್ಯಾಟರ್ನ್ ಅಲ್ಲೇ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಈ ಬ್ಲೌಸು. ಇನ್ ಕೇಸ್ ನಿಮ್ಗೂ ಏನಾದ್ರು ಆರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಹೊಲಿಸಿ ಬೇಜಾರಾಗಿದೆ, ಈ ತರ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಏನ್ ಗೊತ್ತಾ, ನನ್ಗೆ ನನ್ ಸ್ಯಾರಿಗಿಂತ ಧನು ಡ್ರೆಸ್ಗಿಂತನೂ ಸುನಿಲ್ ಫಾರ್ಮಲ್ಸ್ ತುಂಬಾನೇ ಇಷ್ಟ ಆಯ್ತು. ಮತ್ತೆ ನಾನು ಫಸ್ಟ್ ಟೈಮ್ ಸುನಿಲ್ ಔಟ್ಫಿಟ್ ಜೊತೆ ನನ್ನ ಔಟ್ಫಿಟ್ ನ ಮಿಸ್ ಮ್ಯಾಚ್ ಮಾಡ್ಕೊಂಡಿರೋದು. ಅವ್ರದ್ದು ಫಾರ್ಮಲ್ಸ್ ಇದೆ, ನಂದು ಸ್ಯಾರಿ ಇದೆ. ನಾನು ಮನೇಲೆ ಸೀಮಂತದ ಸ್ಯಾರಿ ಇತ್ತು ಅಂತ ಮತ್ತೆ ಇನ್ವೆಸ್ಟ್ ಮಾಡಕ್ ಹೋಗ್ಲಿಲ್ಲ. ಇದು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಫಾರ್ಮಲ್ಸ್. ಇದು ಶರ್ಟ್, ಇದು ಬ್ಲ್ಯಾಕ್ ಪ್ಯಾಂಟ್. ಏನ್ ಗೊತ್ತಾ, ಈ ಶಾಪಿಂಗ್ ನಾನು ಹೋಗಿರಲಿಲ್ಲ, ಸುನಿಲ್ ಒಬ್ಬರೇ ಹೋಗಿದ್ದು. ನಿಜವಾಗ್ಲೂ ಅವ್ರ ಸೆಲೆಕ್ಷನ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಾನು ಬ್ಲೇಸರ್ ತಗೊಳ್ಳಿ ಅಂತ ಹೇಳ್ತಿದ್ದೆ. ಅವ್ರು ನನಗೆ ಬ್ಲೇಸರ್ ಇಷ್ಟ ಆಗಲ್ಲ, ನಾನು ಫಾರ್ಮಲ್ಸೇ ತಗೊಳ್ಳೋದು ಅಂತ ಅಂದು ಇದನ್ನ ತಗೊಂಡ್ಬಂದ್ರು. ನಿಜವಾಗ್ಲೂ ರಿಸೆಪ್ಷನ್ಗೆ ಸಕ್ಕದಾಗಿ ಕಾಣಿಸ್ತಾ ಇತ್ತು. ನಾನು ಈ ಫಾರ್ಮಲ್ಸ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಕ್ಲಾಸಿಕ್ ಸಕ್ಕದಾಗಿ. ನಾವು ಮುಹೂರ್ತಕ್ಕೆ ಏನ್ ಹಾಕಿದ್ವಿ ಅಂತ ತೋರಿಸ್ತೀನಿ. ಧನುಗ್ ತೋರಿಸ್ತೀನಿ ಫಸ್ಟು. ಧನುಗೆ ನಾನು ಆಕ್ಚುಲಿ ಸಹಾರ ಸೆಟ್ ತೆಗ್ದಿದ್ದೆ. ಇವಾಗ ಅದು ಟ್ರೆಂಡ್ ಅಲ್ವಾ ಇರೋದು. ನೋಡಿ, ಟಾಪ್ ಈ ತರ ಇದೆ. ನಿಜವಾಗ್ಲೂ ಇದು ಎಷ್ಟು ಕ್ಯೂಟ್ ಆಗಿ ಒಳಗೆ ಕಾಣಿಸ್ತಿತ್ತು ಈ ಸಹಾರ ಸೆಟ್ ಅಂದ್ರೆ. ಕೆಲವರು ಇದನ್ನ ರಿಸೆಪ್ಷನ್ಗೆ ಹಾಕೋದಲ್ವಾ, ದಾರೆಗೆ ಯಾಕೆ ಹಾಕ್ತೆ, ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತಾನೆ ಹೇಳ್ತಾ ಇದ್ರು. ಇದ್ರದ್ದು ಪ್ಯಾಂಟ್ ಇನ್ನೂ ಕ್ಯೂಟ್ ಆಗಿದೆ, ತೋರಿಸ್ತೀನಿ. ಇದು ಈ ಟಾಪ್ಗೆ ಪ್ಯಾಂಟ್ ಕೊಟ್ಟಿರೋದು. ಈ ತರ ಫ್ಲೇರ್ ಬರುತ್ತೆ ಕೆಳಗಡೆ. ಇದಕ್ಕೆ ಒಂದು ಕ್ಯೂಟ್ ಆಗಿರೋ ದುಪ್ಪಟ್ಟ ಕೊಟ್ಟಿದ್ದಾರೆ. ಈ ದುಪ್ಪಟ್ಟನ ಅವಳಿಗೆ ಮೇಂಟೈನ್ ಮಾಡಕ್ ಬರಲ್ಲ ಅಂತ ಜಸ್ಟ್ ಇಲ್ಲೊಂದು ಪಿನ್ ಮಾಡಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇದ್ಲು. ಈ ಡ್ರೆಸ್ ಆಕ್ಚುಲಿ ಮೀಶೋನಲ್ಲಿ ತಗೊಂಡಿರೋದು ಧನುಗೆ.
ನಿಜವಾಗ್ಲೂ ಎಷ್ಟು ಕ್ಯೂಟ್ ಆಗಿದೆ ಅಂತ ಅಂದ್ರೆ, ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಮೀಶೋ ಆ್ಯಪಲ್ಲಿ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾನೇ ಚೆನ್ನಾಗಿದೆ. ನಾನು ಬೇಗ ಬುಕ್ ಮಾಡಿದೆ, ಯಾಕಂದ್ರೆ ಮೀಶೋನಲ್ಲಿ ಬರೋದು ಲೇಟ್ ಅಲ್ವಾ ಪಾರ್ಸಲ್ಸು. ಇನ್ ಕೇಸ್ ನಿಮ್ಮನೇಲಿ ಪುಟಾಣಿ ಮಕ್ಳಿದ್ರೆ ಈ ಸಹಾರ ಸೆಟ್ನ ತಗೊಳ್ಳಿ, ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾರೆ. ಯಾಕಂದ್ರೆ ಈ ಔಟ್ಫಿಟ್ ಅಷ್ಟು ಕ್ಯೂಟ್ ಆಗಿದೆ. ನೆಕ್ಸ್ಟ್ ನಾನೇನ್ ಹಾಕೊಂಡಿದ್ದೆ ಮುಹೂರ್ತಕ್ಕೆ ಅಂತ ತೋರಿಸ್ತೀನಿ. ನಾನು ಮುಹೂರ್ತಕ್ಕೆ ಈ ಸ್ಯಾರಿ ಹಾಕೊಂಡಿದ್ದೆ. ಈ ಸ್ಯಾರಿ ಅಮ್ಮ ನನಗೆ ಗೌರಿ ಹಬ್ಬಕ್ಕೆ ಅಂತ ಕೊಡ್ಸಿದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಇದ್ರ ಕಲರ್ ಕಾಂಬಿನೇಷನ್ ಒಂಥರ ತುಂಬಾ ಚೆನ್ನಾಗಿದೆ. ಈ ಶಾಪಿಂಗ್ ನಾನು ಹೋಗಿರ್ಲಿಲ್ಲ, ನಮ್ಮ ಅಮ್ಮನೇ ಹೋಗಿ ತಂದಿದ್ದು. ತುಂಬಾ ಚೆನ್ನಾಗಿರೋ ಸ್ಯಾರಿ ತಂದ್ಕೊಟ್ಟಿದ್ದಾರೆ. ಇದ್ರ ಬ್ಲೌಸ್ ನಾನು ಯಾವ ತರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸ್ಯಾರಿ ಬ್ಲೌಸ್ ಈ ತರ ಸ್ಟಿಚ್ ಮಾಡಿಸಿದ್ದೀನಿ. ಇದು ಫ್ರಂಟ್, ಇದು ಬ್ಯಾಕ್, ಸ್ಲೀವ್ಸ್ ಈ ತರ ಕೊಡ್ಸಿದ್ದೀನಿ, ಟ್ಯಾಸಲ್ಸ್ ಕೊಡ್ಸಿದ್ದೀನಿ. ಯಾಕಂದ್ರೆ ನಾನು ಇದಕ್ಕೂ ಯಾವುದೇ ಎಂಬ್ರಾಯ್ಡ್ರಿ ವರ್ಕ್, ಆರಿ ವರ್ಕ್ ಮಾಡಿಲ್ಲ, ಸೊ ಬೋರಿಂಗ್ ಆಗಿ ಕಾಣಿಸುತ್ತೆ ಅಂತ ಈ ತರ ಟ್ಯಾಸಲ್ಸ್ ವರ್ಕ್ ಮಾಡಿಸಿ, ಸಾರಿ ಟ್ಯಾಸಲ್ಸ್ ವರ್ಕ್ ಅಲ್ಲ, ಇದು ಲೇಸ್ ತಂದು ಸ್ಟಿಚ್ ಮಾಡಿಸಿರೋದು. ನೋಡಿ ಈ ತರ ಇದೆ. ಈ ತರ ಬ್ಲೌಸ್ ಇವಾಗ ಟ್ರೆಂಡ್ ಅಲ್ವಾ. ಇಲ್ಲಿ ಸ್ಯಾರಿ ಬಾರ್ಡರ್ ಮೇಲೆ ಲೇಸ್ ತರ ಕೊಡ್ಸಿ ಈ ತರ ಸ್ಟಿಚ್ ಮಾಡಿಸೋದು. ನಾನು ಒಂದು ಒಳ್ಳೆ ಸ್ಯಾರಿಗೆ ಈ ತರ ಸ್ಟಿಚ್ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಸೊ ಈ ಸ್ಯಾರಿಗೆ ಸ್ಟಿಚ್ ಮಾಡಿಸ್ದೆ. ಹೇಗಿದೆ? ನಿಜವಾಗ್ಲೂ ದಾರಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಈ ಸ್ಯಾರಿ. ನೆಕ್ಸ್ಟ್ ಮದ್ವೆ ಬ್ಲಾಗ್ ಅಲ್ಲಿ ನೀವೇ ನೋಡ್ತೀರಾ. ಇದು ಅವರು ಮುಹೂರ್ತಕ್ಕೆ ಹಾಕಿದ್ದ ಶರ್ಟ್. ಈ ಶರ್ಟ್ ಕ್ಲಾತ್ ಬಂದು ಶೈನಿಂಗ್ ಆಗಿದೆ, ಮತ್ತೆ ಸಿಲ್ಕಿ ಆಗಿದೆ. ಎಷ್ಟು ಟ್ರೆಡಿಷನಲ್ ಲುಕ್ ಕೊಡ್ತಿತ್ತು ಗೊತ್ತಾ. ಟೋಟಲಿ ಎಥ್ನಿಕ್ ವೇರ್. ನನ್ನ ಸ್ಯಾರಿ ಜೊತೆ ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು. ಫೋಟೋಸ್ ವಿಡಿಯೋಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮಿಬ್ರು ಔಟ್ಫಿಟ್. ಸೊ ಅಯ್ಯೋ ಪಂಚೆ ತೋರ್ಸೋದು ಮರ್ತೋದೆ. ಈ ಶರ್ಟ್ಗೆ ಅವರು ಈ ಪಂಚನ ಮ್ಯಾಚ್ ಮಾಡ್ಕೊಂಡಿದ್ರು. ಶೆಲ್ಲೆ ಏನವ್ರು ಯೂಸ್ ಮಾಡಿರ್ಲಿಲ್ಲ. ಸೊ ಇದು ನಮ್ಮ ರಿಸೆಪ್ಷನ್ ಮತ್ತೆ ಮುಹೂರ್ತಕ್ಕೆ ಹಾಕಿದ್ದು ಔಟ್ಫಿಟ್ಸ್. ಹೇಗನ್ಸ್ತು? ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಕೊನೆ ತನಕ ಬ್ಲಾಗ್ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡ್ಬಿಡಿ. ಯಾಕಂದ್ರೆ ಹಾಗೆ ನಾನು ಮದ್ವೆ ಬ್ಲಾಗ್ ನ ಕಂಟಿನ್ಯೂ ಮಾಡಿದ್ದೀನಿ. ಓಕೆ ಧನು, ಅಮ್ಮ ವಿಡಿಯೋ ಮಾಡ್ತಿದ್ದಾರೆ, ಬಂದೇ ಇರು ಆಯ್ತು. ಅಂತೂ ಇಂತೂ ನಮ್ಮನೇಲೂ ಮದುವೆ ವೈಬ್ಸ್ ಸ್ಟಾರ್ಟ್ ಆಯಿತು. ಎಷ್ಟು ಮಾತುಕತೆ, ಶಾಪಿಂಗು, ಶಾಸ್ತ್ರಗಳು. ನಿಜವಾಗ್ಲೂ ಮದುವೆ ಹುಡುಗ ಹುಡುಗಿಗೆ ಸುಸ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ಸುತ್ತಾ ಇರ್ತೀವ, ನಮಗೆ ಮಾತ್ರ ಹೆವಿ ಸುಸ್ತಾಗುತ್ತೆ, ಸಾಕಾಗುತ್ತೆ. ಏನಂತೀರಾ? ಕರೆಕ್ಟ್ ಅಲ್ಲ? ಮತ್ತು ಇನ್ನೊಂದು ವಿಚಾರ ಗೊತ್ತಾ, ಇವಾಗ ನನ್ನ ತಂಗಿ ಹಾಕೊಂಡಿದ್ದಾಳಲ್ಲ ಸೀರೆ, ಇದು ಚಪ್ರದ ಸೀರೆ. ನಾನು ನಮ್ಮ ಅಕ್ಕ ಇಬ್ರು ಸೇರಿ ಅವಳಿಗೆ ಗಿಫ್ಟ್ ಮಾಡಿರೋದು. ಹೇಗಿದೆ ಸೀರೆ? ಹೆಸರಿಗೆ ಮಾತ್ರ ನಾನು ನಮ್ಮ ಅಕ್ಕ ಕೊಟ್ಟಿರೋದು, ಬಟ್ ದುಡ್ಡು ಬಂದು ಸುನಿಲ್ದು ಮತ್ತೆ ಭಾವಂದೇನೆ. ಸಖತ್ತಾಗಿದೆ ಅಲ್ಲ ಸ್ಯಾರಿ ಕಾಂಬಿನೇಷನ್. ಅವಳು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಸ್ಯಾರಿ ತಕೊಟ್ಟಿದ್ದಕ್ಕೂ ಸಾರ್ಥಕ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಮದ್ವೆ ಹೆಣ್ಣಿಗೆ ಅಂತ ತೆಗ್ದಿರೋ ಹೊಸ ಸೀರೆಗಳನ್ನ ಮತ್ತೆ ಒಡವೆಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದೀವಿ. ಇದು ಒಂದು ಕ್ರಮ. ಚೌಟ್ರಿಗೆ ಹೋಗೋ ಮುಂಚೆ ಸಣ್ಣ ಪುಟ್ಟ ಶಾಸ್ತ್ರಗಳಂತ ಇದ್ದೇ ಇರುತ್ತಲ್ಲ. ಆಲ್ರೆಡಿ ಚಪ್ರದ ಪೂಜೆ ಎಲ್ಲ ಬೆಳಗ್ಗೆನೆ ಮುಗ್ದಿದೆ. ಇದು ಮಧ್ಯಾಹ್ನ ಮನೆ ಬಿಡೋ ಟೈಮು. ಸೊ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ. ಹಾಗೆ ಫಾರ್ ದ ಫಸ್ಟ್ ಟೈಮ್ ಕಲಶ ನಾನ್ ಇಟ್ಕೊಂಡಿದ್ದೆ. ತುಂಬಾನೇ ಖುಷಿ ಆಯ್ತು. ಆದ್ರೆ ಬೇಜಾರೇನಂದ್ರೆ ನಾನ್ ಕಲಶ ಇಟ್ಕೊಂಡಿದ್ದು, ಗಂಡಿನ ಕಡೆಯವ್ರು ಬಂದಿದ್ದು, ಚಪ್ರದ ಪೂಜೆ ಇವೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ. ಸ್ವಲ್ಪ ಬಿಸಿ ಇದ್ದೆ, ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅಷ್ಟೇ. ಅದು ಬಿಟ್ರೆ ಆಲ್ ಫೈನ್ ಅಂಡ್ ಸೆಟ್. ಹೊರಡೋ ಮುಂಚೆ ಮನೇಲಿ ಪೂಜೆ ತುಂಬಾನೇ ಚೆನ್ನಾಗಾಯ್ತು. ಓಕೆ, ನಾವು ಬಂದಿದ್ದಾಯ್ತು, ಗಂಡಿನ ಕಡೆಯವ್ರನ್ನು ಒಳಗ್ ಕರ್ಕೊಂಡಿದ್ದಾಯ್ತು. ನಾವ್ ಇಟ್ಸ್ ಟೈಮ್ ಟು ಗೆಟ್ ರೆಡಿ ಫಾರ್ ಮೈ ಕಸಿನ್ಸ್ ರಿಸೆಪ್ಷನ್. ಟಡಾ, ಹೇಗ್ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ರಿಸೆಪ್ಷನ್ ಲುಕ್. ಒಡವೆಗಳಾಕಿಲ್ಲ ಅಷ್ಟೇ, ಅದು ಬಿಟ್ಟು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀನಿ. ಸುಮ್ನೆ ರಿಸ್ಕ್ ಯಾಕೆ ಅಂತ ನಾನು ಒಡವೆಗಳನ್ನ ತಗೊಂಡ್ಬಂದಿರ್ಲಿಲ್ಲ, ಮನೇಲೇ ಇತ್ತು. ಸೊ ಸುನಿಲ್ ಮನೇಲೇ ರೆಡಿಯಾಗಿ ಬರ್ತಾ ಒಡವೆಗಳನ್ನ ತಗೊಂಡ್ಬಂದ್ರು, ಆಮೇಲೆ ಹಾಕೊಂಡೆ. ನೋಡಿ ನೋಡಿ, ಒಡವೆಗಳು ಹಾಕಿದ್ಮೇಲೆ ಒಂದು ಕಳೆ ಬಂತು. ಇನ್ನು ಹೇರ್ ಸ್ಟೈಲ್, ಮೇಕಪ್, ಸ್ಯಾರಿ ಡ್ರೇಪಿಂಗ್ ಅಂತ ನಾನು ಯಾವ ಮೇಕಪ್ ಆರ್ಟಿಸ್ಟ್ಗೂ ಹೇಳಿರಲಿಲ್ಲ. ಸೊ ಮೇಕಪ್, ಹೇರ್ ಸ್ಟೈಲ್ ನಾನೇ ಮಾಡ್ಕೊಂಡೆ. ಸ್ಯಾರಿ ಒಂದು ಅಮ್ಮ ಉಡಿಸ್ಕೊಟ್ರು. ಎಷ್ಟು ಚೆನ್ನಾಗಿ ಉಡಿಸಿದ್ದಾರೆ ಅಲ್ಲ. ಜಸ್ಟ್ ವಿತಿನ್ ಅವರಲ್ಲೇ ರೆಡಿ ಆಗೋದೆ, ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನಾನು ರೆಡಿಯಾಗಿ ನೆಕ್ಸ್ಟ್ ನಾನು ರೆಡಿ ಮಾಡಿದೆ.
ಹೇ ಮೈ ಕ್ಯೂಟಿ ಪೈ ಇಸ್ ಹಿಯರ್. ನಾನು ನಿಜವಾಗ್ಲೂ ಧನುನ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೆ ಗೊತ್ತಾ. ಅವಳು ಬ್ಯಾಂಗಲ್ಸು, ಬ್ರಾಸ್ಲೆಟ್ಸು, ಹೇರ್ ಬ್ಯಾಂಡು ಎಲ್ಲನೂ ಕಿತ್ತು ಬಿಸಾಕಿದ್ದಾಳೆ. ನಾನು ಮತ್ತೆ ಹಾಕ್ತೆ, ಮತ್ತೆ ಬಿಸಾಕಿದ್ಲು. ಆಮೇಲೆ ಸುಮ್ಮನೆ ಆಗೋದೆ ನಾನು. ನಂಗೆ ಹೂವ ನಂಗೆ ಕೊಡು ಮಗಳೇ ಹೂವ ಪೀಸ್. ದೋಪ ಕೊಡು, ದೋಪಗೆ ದೋಪ. ನಾನು ದೋಮ, ಅವರು ದೋಪ. ಫೈನಲಿ ರಿಸೆಪ್ಷನ್ ಮುಗೀತು. ನೆಕ್ಸ್ಟ್ ಮುಹೂರ್ತ. ಹಲೋ, ಹೇಗ್ ಕಾಣಿಸ್ತಾ ಇದ್ದೀನಿ ನಾನು? ಹೇಗಿದೆ ನನ್ನ ಮುಹೂರ್ತಂ ಲುಕ್? ಲಿಟ್ರಲಿ ತುಂಬಾ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಈ ತರ ರೆಡಿ ಆಗ್ಬೇಕು ಅಂತ. ಕಂಪ್ಲೀಟ್ ಟ್ರೆಡಿಷನಲ್ ಲುಕ್, ಮಸ್ತ್ ಕಾಣ್ತಿದ್ದೀನಿ ಅಲ್ಲ. ಫೈನಲಿ ಮೈ ಡ್ರೀಮ್ ಫುಲ್ಫಿಲ್ಡ್. ಮುಹೂರ್ತಕ್ಕೂ ಅಷ್ಟೇ ನಾನೇ ರೆಡಿ ಆಗಿರೋದು. ಮೇಕಪ್, ಹೇರ್ ಸ್ಟೈಲ್ ನಾನೇ ಮಾಡ್ಕೊಂಡಿರೋದು. ಅಮ್ಮ ಸ್ಯಾರಿ ಉಡಿಸ್ಕೊಟ್ರು. ಸೀರಿಯಸ್ಲಿ ನಮ್ಮಮ್ಮ ಇನ್ಸ್ಟಂಟ್ ಮ್ಯಾಗಿಗಿಂತ ಫಾಸ್ಟ್ ಆಗಿದ್ದಾರೆ. ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ನನಗೆ ನಮ್ಮ ಅಕ್ಕಂಗೆ ಸೀರೆ ಉಡಿಸ್ಕೊಟ್ರು. ಆಕ್ಚುಲಿ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಎಲ್ಲ ಮಾಡೋಣ ಅನ್ಕೊಂಡಿದ್ದೆ. ಇವಾಗ ರೂಮ್ ಖಾಲಿ ಇದೆ, ಬಟ್ ಅವಾಗ ಫುಲ್ ಫಿಲ್ಡ್ ಆಗಿತ್ತು, ಸೊ ಮಾಡೋಕ್ಕಾಗ್ಲಿಲ್ಲ. ये ಒಂದು ಮಾಂಗ ವಿಧಾರಣೆಗೆ ದೊಡ್ಡವರು ಚಿಕ್ಕವರು ಮಾಡೋದು ಓಕೆ ಇದೆಯಾ? ಓಕೆ ಇದೆಯಾ? ವಾದ್ಯ ಅಂತೂ ಇಂತೂ ಮದ್ವೆ ಮುಗೀತು. ತಲೆ ಮೇಲೆ ಇದ್ದಿದ್ದ ದೊಡ್ಡ ಜವಾಬ್ದಾರಿ ಕೆಳಗಿಳಿತು. ಸುಮ್ಮನೆ ತಮಾಷೆ ಮಾಡಿದೆ. ನಿಜವಾಗ್ಲೂ ಅವಳಿಗೆ ನಾನು ಹಾರ್ಟ್ಲಿ ವಿಶಸ್ ಮಾಡ್ತೀನಿ, ಗಂಡನ ಮನೆಯಲ್ಲಿ ಚೆನ್ನಾಗಿರ್ಲಿ ಅಂತ. ಕಪಲ್ಸ್ಗಳ ಮಧ್ಯ ಜಗಳ ಆಡೋದು, ಮಾತು ಬಿಡೋದು, ಮುನ್ಸ್ಕೊಳ್ಳೋದು ಕಾಮನ್ ಇದ್ದೇ ಇರುತ್ತೆ. ಬಟ್ ಅವರಿಬ್ರು ಮಧ್ಯ ಪ್ರೀತಿ ಜಾಸ್ತಿನೇ ಇರಲಿ, ಇವೆಲ್ಲ ಕಮ್ಮಿ ಇರಲಿ. ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ರೆಡಿ ರೆಡಿನಾ ಎಲ್ಲರೂ?
ಏನ್ ಗೊತ್ತಾ, ನಾವಿಬ್ರು ಅನ್ಕೊಂಡಿದ್ವಿ ರಿಸೆಪ್ಷನ್ ಎಲ್ಲ ಆದ್ಮೇಲೆ ನಾವು 3 ಜನ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ. ಆದ್ರೆ ಇಬ್ರು ಅಷ್ಟೇ ಮರ್ತೋದ್ವಿ. ಇನ್ನು ಮುಹೂರ್ತದಲ್ಲಾದ್ರೂ 3 ಜನ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅನ್ಕೊಂಡ್ರೆ ನನ್ ಮಗಳು ಒಂದು ಫೋಟೋಗೂ ಬರ್ಲಿಲ್ಲ. ಅವಳು ಬರೀ ಅವ್ರ ಅಜ್ಜಿ ಜೊತೆ ಇರೋದೇ ಆಗೋಯ್ತು. ತಂಗಿ ಮದ್ವೆಲಿ ನಮ್ 3 ಜನದ್ದು ಒಂದ್ ಚೆನ್ನಾಗಿರೋ ಫೋಟೋ ಇಲ್ಲ ಅನ್ನೋದೇ ಬೇಜಾರಾಯ್ತು. ನೀವು ಅಬ್ಸರ್ವ್ ಮಾಡಿದ್ರ ನಾವೆಲ್ಲರೂ ರೆಡ್ ಆ್ಯಂಡ್ ರೆಡ್ ಥೀಮಲ್ಲಿ ರೆಡಿ ಆಗಿದ್ದೀವಿ, ಫೋಟೋಸಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಬಟ್ ನನ್ನ ಮಗಳು ಕೋಆಪರೇಟೇ ಮಾಡಲಿಲ್ಲ. ಜಸ್ಟ್ ಒಂದು ಸಿಂಗಲ್ ಫೋಟೋಗೂ ಅವಳು ನಿಂತ್ಕೊಳ್ಳಿಲ್ಲ. ನೀವೇ ನೋಡಿ ನಾವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ. ಸೈಕಲ್ ಗ್ಯಾಪಲ್ಲಿ ನಾವು ಫೋಟೋಸ್ ತೊಗೊಂಡ್ವಿ, ಜಸ್ಟ್ ಈ ವಾಟ್ಸಪ್ ಸ್ಟೇಟಸ್ಗೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋಕ್ಕೆ ಅಂತ. ಪಾಪ ನಮ್ಮ ಭಾವ ಬೇಜಾರಿಲ್ದಿರಂಗೆ ಎಲ್ಲರ ಫೋಟೋಸು ತಕ್ಕೊಟ್ರು. ಥ್ಯಾಂಕ್ ಯು ಭಾವ. ಕೊನೆಗೂ ಮದುವೆ ವ್ಲಾಗ್ ಮುಗೀತು. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ನಿಮ್ಮ ಸಪೋರ್ಟೇ ನನಗೆ ಮೋಟಿವೇಶನ್. ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಮಾಡೋಕ್ಕೆ ಮಾಡ್ತೀನಿ. ಸದ್ಯಕ್ಕೆ ಈ ವ್ಲಾಗ್ ಮುಗೀತು. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.